ನಮಸ್ಕಾರ ವೀಕ್ಷಕರೇ, ಬರ್ರಿ ಇವತ್ತು ನಿಮ್ಗೆ ಏಕಿನಿ ಪುಲಾವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ರೀ. ಇವತ್ತು ನಾನು ಮಟನ್ ಹಾಕಿ ಮಾಡತ್ತೀನಿ ರೀ. ಈಗೆಲ್ಲ ಮಸಾಲೆ ಮಾಡ್ಕೊಳಕ್ಕೆ ನಾನಿಲ್ಲಿ ಪುಲಾವ್ ಎಲೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ನೀವು ಕಾಶ್ಮೀರಿನ ತೊಗೋಬೋದು. ಮೆಣಸು, ಲವಂಗ, ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ತೊಗೊಂಡಿನಿ ರೀ ನಾನಿದು. ಸೋಪು ಮತ್ತಿದ್ರ ಇವು ಹವೇಜು ಇಷ್ಟು ತೊಗೊಂಡು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಈಗ ಇದಿಷ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣಂತ್ರಿ ಚಂದ. ಸ್ವಲ್ಪ ಚಂದೆ ಫ್ರೈ ಮಾಡಿಕೊಂಡು ಇದು ಪೌಡ್ರ್ ಮಾಡಿ ಇಟ್ಕೊಂಡು ಬಿಡೋಣಂತ್ರಿ. ಈಗ ಚಂದ ಫ್ರೈ ಆಗ್ಯಾವ ನೋಡ್ರಿ. ಈಗ ಮಿಕ್ಸಿಗೆ ಹಾಕೋಣಂತ ಇಷ್ಟು. ನೋಡ್ರಿ ಪೌಡ್ರ್ ರೆಡಿ ಆಗ್ಯದ್ರಿ. ಈಗ ಇದು ನಾನು ನಿಮ್ಗೆ ಈಗ ಏಕಿನಿ ಪುಲಾವ್ ಮಾಡತ್ತೀನಿ ಅಲ್ರಿ, ಹಾಗಾಗಿ ಮಸಾಲೆ ಏನು ಹಾಕ್ತೀನಿ ನಾನು ಇದಕ್ಕೆಲ್ಲ ತಿಕ್ಕಿ ಅಂದು ನಿಮ್ಗೆ ತೋರ್ಸಾತೀನಿ. ಇದು ನೀವು ರೆಡಿನೂ ಮಾಡಿ ಇಟ್ಕೋಬೋದು ರೀ. ಭಾಳ ಮನ್ಯಾಗ ಯಾವ್ದು ನಾವು ಪುಲಾವ್ ಮಾಡ್ಕೊತೀವಿ ಒಂದೊಂದು ಸ್ಪೂನ್ ಇದಕ್ಕೆ ಮಸಾಲೆ ಹಾಕೋಬೋದು ರೀ. ಸ್ಮೆಲ್ನು ಚಂದ ಬರ್ತದೆ ರೀ, ಭಾರಿ ಚಂದ ಆಗ್ತದೆ ರೀ ಇದು ಮಸಾಲೆ ಹಾಕಿದ್ರೆ ಎಲ್ಲ ಪುಲಾವ್ ಅದು. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳತ್ತೀನಿ ರೀ ನಾನು. ಬರ್ರಿ ಪೇಸ್ಟ್ ಮಾಡ್ಕೊಳ್ಳೋಣಂತ್ರಿ. ಅದಿಷ್ಟು ಪೇಸ್ಟ್ ರೆಡಿ ಆಯ್ತು ನೋಡ್ರಿ. ಇಲ್ಲಿ ಎಗ್ಗಿನಿ ಪುಲಾವ್ ಮಾಡೋಕೆ ನಾನು ಏನೇನು ತೊಗೊಂಡಿನಿ ನೋಡ್ರಿ. ಇಲ್ಲಿ ಮಸಾಲೆ ಇಷ್ಟು ರೆಡಿ ಮಾಡಿ ತೊಗೊಂಡಿನಿ ಅಲ್ರಿ, ನಾ ಈಗ ತೋರಿಸಿದ್ದು ಅದು ರೀ. ಒಂದು ಪೊಟಾಟೊ ತೊಗೊಂಡಿನಿ ರೀ ನಾನು ದೊಡ್ಡದು. ಇಲ್ಲಿ ಜೀರಿಗೆ ಒಗ್ಗರಣೆಗೆ ತೊಗೊಂಡಿನಿ ರೀ. ಮತ್ತು ಸಣ್ಣ ದೊಡ್ಡ ಮೊದಲ ಒಂದು ಸ್ವಲ್ಪ ಕುಕ್ಕರ್ ಶೀಟಿ ಹೊಡ್ಸ್ಕೊಂಡು ತಗೊಳ್ಳೋಣಂತ್ರಿ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಎಣ್ಣೆ ಹಾಕೊಂಡಿನಿ ರೀ. ಈಗ ಎಣ್ಣೆ ಕಾಯ್ದೈತ್ರಿ. ಈಗ ಮಟನ್ ಹಾಕೋತೀನಿ ನೋಡ್ರಿ. ಈಗ ಮಟನ್ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿನಿ ರೀ. ಪೇಸ್ಟ್ ಹಾಕಕತ್ತೀನಿ ನೋಡ್ರಿ ನಾನು. ಗಾರ್ಲಿಕ್ ಜಿಂಜರ್ ಪೇಸ್ಟ್, ಟಮಾಟಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಇಷ್ಟು ಹಾಕೊಂಡಿರ್ತೀವಿ ಉಪ್ಪು, ಆಮೇಲೆ ಇಷ್ಟು ನೋಡ್ಕೆ ಹಾಕೋತೀನಿ ರೀ ನಾನು. ಇದಕ್ಕೆ ಯಾಕೆ ಹಚ್ಕೊಳತ್ತೀನಿ ಅಂದ್ರೆ ನಾನು ಸ್ವಲ್ಪ ಸಾರು ಮಾಡ್ಕೊತೀನಿ ರೀ ನಾನು. ಹಾಗಾಗಿ ಇದ್ರಾಗ ಒಂದು ಸ್ವಲ್ಪ ಮಟನ್ನು ಜಲ್ದಿ ಕುದಿಯಲ್ಲಲ್ರಿ, ಹಾಗಾಗಿ ನಾನು ಇದ್ರಾಗ ಒಂದು 2-3 ಸೀಟಿ ವಿಸಿಲ್ ಹೊಡ್ಸ್ಕೊಂಡೆ ಅಂದ್ರೆ ಬರೋಬ್ಬರಿ ಆಗ್ತದೆ ಅಂತೇಳಿ ನಾನು ಸ್ವಲ್ಪ ಕುಕ್ಕರ್ಗೆ ಹಚ್ಕೊಳತ್ತೀನಿ ರೀ ನಾನು. ಸ್ವಲ್ಪ ಅರಿಶಿನ, ಈಗ ಒಂದು 3-4 ವಿಸಿಲ್ ಹೊಡ್ಸ್ಕೊಂಡ್ಬಿಡೋಣಂತ್ರಿ. ಈಗ ಚಂದ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಇದೇ ನೀರು ಬಿಡ್ತದ್ರಿ, ನೀರೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಚಂದ ಮಿಕ್ಸ್ ಮಾಡಿಕೊಂಡು ಒಂದು 4 ವಿಸಿಲ್ ಹೊಡ್ಸ್ಕೊಂಡ್ಬಿಡೋಣಂತ್ರಿ ಚಂದಗೆ. ಬರ್ರಿ ಈಗ ಎಲ್ಲ ಏಕಿನಿ ಪುಲಾವ್ ಮಾಡೋದು ರೆಡಿ ಮಾಡ್ಕೊಂಡ್ಬಿಡೋಣಂತ್ರಿ. ಮಟನ ಕುಕ್ಕರ್ ಶೀಟಿ ಆಗ್ಯದ್ರಿ. ಈಗ ನೋಡ್ರಿ, ಇಲ್ಲಿ ಇದೊಂದು ಹೂವು ತೊಗೊಂಡಿನಿ ರೀ ನಾನು. ಚಕ್ಕಿ, ಲವಂಗ ಎಲ್ಲ ಒಗ್ಗರಣೆ ಹಾಕೊಳ್ತೀನಿ ರೀ. ಮತ್ತು ಜೀರಿಗೆ, ಸಾಜೀರಿಗೆ 2 ತೊಗೊಂಡಿನಿ ರೀ ಇಲ್ಲಿ ನಾನು. ಆಮೇಲೆ ಉಳ್ಳಾಗಡ್ಡಿ ಹಾಕೊಳ್ಳೋಣಂತ್ರಿ, ಹಸಿಮೆಣ್ಸಿನ್ಕಾಯಿನೂ ಹಾಕೊಳ್ಳೋಣಂತ್ರಿ. ಹಾಗೆ ಎಲ್ಲ ಹಾಕೊಂಡು ಚಂದ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಈಗ ಚಂದ ಫ್ರೈ ಆಗಲಿ ರೀ. ಇಲ್ಲಿ ಇಲ್ಲಿ ಮಟನ್ ಎಲ್ಲ ಕುದ್ದೈತ್ರಿ. ಈಗ ಇದು ಓಪನ್ ಮಾಡಿ ನೋಡೋಣಂತ್ರಿ. ಈಗ ನೋಡ್ರಿ
ಮಟನ್ ರೆಡಿ ಆಗ್ಯದ ಕುದ್ದದ್ರಿ ಎಲ್ಲ ಇದು ಇಲ್ಲಿ ಮಿಕ್ಸ್ ಮಾಡೋದು ಒಂದೇ ಉಳಿದ್ರಿ ಈಗ ಸ್ಪೈಸಿ ಬೇಕಾದವರು ಸ್ವಲ್ಪ ಮೆಣಸು ಇಲ್ಲ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೋಬಹುದು ಟೊಮಟೊ ಹಾಕೊಂಡು ನೋಡ್ರಿ ಈಗ ಸ್ವಲ್ಪ ಯೂಟ್ಯೂಬಾಗ ತೋರಿಸಲೇ ಇದ್ದಿತ್ತು ಕಾಣಂಗ ಈಗ ಪುದೀನ ಸ್ವಲ್ಪ ಕೊತ್ತಂಬರಿ ಎರಡು ಹಾಕೊಂಡಿನಿ ನೋಡ್ರಿ ನಾನೀಗ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗಾರ್ಲಿಕ್ ಜಿಂಜರ್ ಟೇಸ್ಟ್ ಇತ್ತಲ್ರಿ ಅದಿಷ್ಟು ಹಾಕೊಳತ್ತೀನಿ ನೋಡ್ರಿ ನಾನು ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಎಲ್ಲ ಸ್ಮೆಲ್ ನೋಡ್ಬೇಕ್ರಿ ಹೆಂಗೆ ಬರತ್ತದ ಈಗ ನೋಡಿ ನಾ ಪೌಡ್ರ್ ಮಾಡ್ಕೊಂಡಿದ್ದೆನಲ್ರಿ ಆ ಪೌಡ್ರ್ ಹಾಕೊಳತ್ತೀನಿ ನೋಡ್ರಿ ಈಗ ನಾನೆಲ್ಲ ಇಷ್ಟು ಹಾಕೊಂಡ್ಬಿಡ್ಬೇಕು ನೋಡ್ರಿ ಏನು 2 ಸ್ಪೂನ್ ಹಾಕ್ತದೆ ಇದು ಬರೀ ಇದು ಪೌಡ್ರ್ ಈಗ ಹಾಕಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಚಂದಾಗೆ ನೀರು ಹಾಕೊಳತ್ತೀನಿ ನೋಡ್ರಿ ಇಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ತೊಗೊಂಡಿನ್ರಿ ನಾನಿಲ್ಲಿ ಸ್ವಲ್ಪ ಹಾಕೊಳತ್ತೀನಿ ರೀ ಸ್ವಲ್ಪ ಮೊಸರು ಹಾಕೊಳತ್ತೀನಿ ನೋಡ್ರಿ ಇಲ್ಲಿ ಚಂದಿಗೆಲ್ಲ ಮಿಕ್ಸ್ ಮಾಡ್ಕೊರಿ ಇದ್ರಾಗ ನಾನು ಉಪ್ಪು ಹಾಕೊಂಡಿಲ್ಲ ಉಪ್ಪು ಈಗ ಹಾಕೊಳತ್ತೀನಿ ನೋಡ್ರಿ ಈಗ ಮಟನ್ ಒಳಗೆ ಹಾಕೊಂಡಿರ್ತೀವಿ ರೀ ಇದ್ರಾಗ ಒಂದು ಸ್ವಲ್ಪ ನೋಡಿ ಹಾಕೋಬೇಕು ನೋಡ್ರಿ ಉಪ್ಪು ನಾವು ಇಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿನ್ರಿ ಎಲ್ಲ ನಾನು ಅಕ್ಕಿ ಎಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿನ್ರಿ ಇಲ್ಲಿ ನಾನೀಗ ಅಕ್ಕಿ ಹಾಕೊಳತ್ತೀನಿ ನೋಡ್ರಿ ನೀರು ಚಂದ ಕುದಿಯತ್ತಾವು ನಾ ಇಲ್ಲೊಂದು kg ಅಕ್ಕಿ ತೊಗೊಂಡಿನ್ರಿ ನಾನು ಏನು ಕುದಿಸ್ಕೊಂಡಿದ್ದೀವಲ್ರಿ ಮಟನ್ ಹಾಕೊಳತ್ತೀನಿ ನೋಡ್ರಿ ಇಲ್ಲಿ ಚಂದ ಹಿಂಗೆಲ್ಲ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ಮ್ಯಾಗ ಚಂದಾಗಿ ಮುಚ್ಕೊಂಡ್ಬಿಡು ನಂತರ ಒತ್ತೆಗೆ ಏನಾರೆ ನಾನು ಇಲ್ಲಿ ಇನ್ನೂ ಸ್ವಲ್ಪ ಬಿಸಿನೀರು ಕಾಸಿಟ್ಕೊಂಡಿನಿ ಯಾರಿಗೋ ಸ್ವಲ್ಪ ಜಾಸ್ತಿ ಉದುರು ಬೇಕಾಗಿರ್ತದೆ ಮಾಡ್ಕೋಬೋದು ರೀ ನಾವು ನೀರು ನೋಡಿ ಹಾಕೋಬೋದು ರೀ ಹಾಗೆ ಮ್ಯಾಗ ಮುಚ್ಕೊಂಡ್ಬಿಡ್ತೀವಿ ರೀ ಸದ್ಯೀಗ ಕುದಿಲಿ ರೀ ಇದು ಚಂದಾಗಿ ರೆಡಿ ಆಗ್ಯದ ನೋಡ್ರಿ ನಮ್ಮದು ಅಕ್ಕಿನಿ ಪುಲಾವು ಮ್ಯಾಗ ಒಂದು ಸ್ವಲ್ಪ ಗಾರ್ನಿಶಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ರಿ ನೋಡ್ರಿ ಹೆಂಗಾಗ್ಯದ ನಮ್ಮದು ಅಕ್ಕಿನಿ ಪುಲಾವ್ ಮಸ್ತಾಗ್ಯದ ರೀ ಸ್ಮೆಲ್ ಅಂತೂ ಕೇಳಬಾರ್ದು ಅಷ್ಟು ಮಸ್ತ್ ಬರತ್ತದ ರೀ ನೀವು ಮಾಡ್ಕೊಂಡು ತಿನ್ನಿರಿ ನಿಮಗೂ ಎಲ್ಲ ಇದು ಟೇಸ್ಟ್ ಹೆಂಗೆ ಅನ್ನೋದು ಗೊತ್ತಾಗ್ತದೆ ಹೊಸ ರೆಸಿಪಿ ಅದ ರೀ ಇದು ನೀವು ಮಾಡ್ಕೊಂಡು ತಿನ್ನಿರಿ ನಿಮಗೂ ಇಷ್ಟ ಆಗ್ತದೆ ಹಾಗೆ ನಂದು ವಿಡಿಯೋ ಎಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದ್ರ ಜೊತೆಗೆ ಹಂಗೆ ನಾನು ಕೋಸಂಬರಿ ಮಾಡೀನಿ ಒಂದು ಸ್ವಲ್ಪ ಇಲ್ಲಿ ಮಟನ್ ಸಾರು ರೆಡಿ ಅದ ರೀ ನಮ್ಮ ಸ್ಯಾಲಡ್ನೂ ರೆಡಿ ಅದ ಅಕ್ಕಿನಿ ಪುಲಾವ್ನೂ ರೆಡಿ ಅದ ರೀ ಎಲ್ಲರೂ ಮಾಡ್ಕೊಂಡು ತಿನ್ಬೋದು ರೀ ಭಾರಿ ಟೇಸ್ಟಿ ಇರ್ತದೆ ನೋಡಿರಿ ರುಚಿ ನೋಡಿರಿ ಇದ್ರದ್ದು ಮಾಡಿ ನೀವು ಹ್ಯಾಪಿ ಸಂಡೇ